ನಮಸ್ಕಾರ ಸ್ನೇಹಿತರೆ, ಈ ದೇಶದ ಬೆನ್ನೆಲುಬು ರೈತ ಅಂತ ಬೊಗಳೆ ಬಿಟ್ಟು ಬಂದು ರಾಜಕೀಯ ಮಾಡುವಂತಹ ರಾಜಕಾರಣಿಗಳಿಗೆ ಧಿಕ್ಕಾರವಿರಲಿ. ಮತಭಿಕ್ಷೆ ಬೇಡುವಂತಹ ಸಂದರ್ಭಗಳಲ್ಲಿ ಹಸಿರು ಶಾಲನ್ನು ಹಾಕ್ಕೊಂಡು ಆದಿ ಬೀದಿಗಳಲ್ಲಿ ಹೊಗಳುವಂತಹ ರಾಜಕಾರಣಿಗಳಿಗೆ ರೈತನ ಕಷ್ಟ ಏನು ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ ಅವರೇನು ರೈತರು ಕೆಲಸ ಮಾಡಬೇಕಾಗಿತ್ತಲ್ಲ. ಇವತ್ತು ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ಳದೇ ಇರತಕ್ಕಂತಹ ರಾಜ್ಯ ಸರ್ಕಾರಗಳು ನಿಮ್ಮ ಬಿಟ್ಟಿ ಭಾಗ್ಯಗಳ ಬಗ್ಗೆ ಅಷ್ಟೊಂದು ನಿಮಗೆ ಒಲವು. ಸರ್ಕಾರ ನಿಮ್ಮನ್ನು ಆಡಳಿತದಲ್ಲಿ ಕೊಂಡಿರಿಸಿರ್ತಕ್ಕಂಥದ್ದು, ಜನಪ್ರತಿನಿಧಿಗಳು ರಾಜ್ಯಕ್ಕೆ ಏನಾದರೂ ಒಂದು ಸುಭಿಕ್ಷವಾದಂತಹ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ. ಜನ ಕಟ್ಟುವ ತೆರಿಗೆ ಹಣದಲ್ಲಿ ಬಿಟ್ಟಿ ಬಿಲ್ಡಪ್ಗಳನ್ನ ಕೊಟ್ಕೊಂಡು ಐಷಾರಾಮಿ ಜೀವನ ಮಾಡಿ ಅಂತಲ್ಲ. ಇವತ್ತು ಹಲವಾರು ಜನಗಳು ಯಾಕೆ ನಗರಕ್ಕೆ ಆಯ್ದು ಬರ್ತಾ ಇದ್ದಾರೆ ಅಂದರೆ ಇದೇ ಉದ್ದೇಶ. ಬೇಸಾಯ ಮನಮಂದಿಯೆಲ್ಲ ಸಾಯ. ಇವತ್ತು ಒಂದು ಬೆಳೆ ಕಬ್ಬನ್ನು ಬೆಳಿಬೇಕು ಅಂದರೆ ಅವನು ಸರಿಸುಮಾರು 1 ವರ್ಷದ ಕಾಲ ಹಗಲು ರಾತ್ರಿ ಅನ್ನದೇ ತನ್ನ ಇಡೀ ಜಮೀನಿನಲ್ಲಿ ಕೆಲಸ ಮಾಡಿರ್ತಾನೆ. ನಿಮ್ಗಳಿಗೆ ಒಂದು ದಿನ ತೆರಿಗೆ ಕಟ್ಟೋದ್ರಲ್ಲಿ ಲೇಟ್ ಆದರೆ ದಂಡ ವಿಧಿಸ್ತೀರಲ್ವಾ ಸಾರ್ವಜನಿಕರಿಗೆ. ನಾವು ತೆರಿಗೆ ಕಟ್ಟಿ ಆಡಳಿತ ಮಾಡುವ ಸರ್ಕಾರಗಳು ನಿಮ್ಮಂಥ ನಾಲಾಯಕಗಳು ಕುಳಿತುಕೊಂಡು ನಮಗೆ ದಂಡ ವಿಧಿಸ್ತೀರಲ್ವಾ. ಇದೇ ರೈತನಿಗೆ ಎಷ್ಟು ಕಬ್ಬಿನ ಫ್ಯಾಕ್ಟರಿಗಳು ಕೋಟ್ಯಾಂತರ ರೂಪಾಯಿಗಳನ್ನ ಬಿಲ್ ಉಳಿಸ್ಕೊಂಡಿದೆಯಲ್ಲ. ನಿಮಗೆ ತಾಕತ್ತಿದ್ದರೆ ಹೋಗಿ ಫಸ್ಟು ರೈತರ ಬಿಲ್ಲನ್ನು ಕ್ಲಿಯರ್ ಮಾಡಿಸಿ ಅವ್ರುಗಳಿಗೆ ದಂಡವನ್ನು ಹಾಕಿ. ಇವತ್ತು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದು ಏನೋ ಇದರಿಂದ ನನಗೊಂದು 4 ಕಾಸು ಸಿಗುತ್ತೆ ಜೀವನ ಮಾಡೋಣ ಅಂತ ರೈತ ಇವತ್ತು ಬೆಳೆಯನ್ನು ಬೆಳೀತಾ ಇರ್ತಾನೆ. ನಿಮಗೆ 100 ml ನೀರಿಗೆ ಸೋಡವನ್ನು ಮಿಕ್ಸ್ ಮಾಡಿ ಕೊಡೋದಕ್ಕೆ MRPಯನ್ನು ನೀವು ಫಿಕ್ಸ್ ಮಾಡೋದಕ್ಕೆ ನಿಮಗೆ ಸರ್ಕಾರಗಳಲ್ಲಿ ಯೋಗ್ಯತೆ ಇದೆ. ಆದರೆ ವರ್ಷಾನುಗಟ್ಟಲೆ ರೈತ ಕಷ್ಟಪಟ್ಟು ಹಗಲು ರಾತ್ರಿ ಅನ್ನದೇ ದುಡಿಮೆ ಮಾಡಿ ಬೆವರಿನ ಹನಿಯಲ್ಲಿ ಬೆಳೆದು ತಗೊಂಡು ಬಂದಿದ್ದಂಥ ಒಂದು ವಸ್ತುಗೆ ನಿಮಗೆ ದರವನ್ನು ನಿಗದಿಪಡಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಈ ರಾಜ್ಯವನ್ನು ಆಳೋದಕ್ಕೂ ಕೂಡ ನಿಮಗೆ ಯೋಗ್ಯತೆ ಇಲ್ಲ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇವತ್ತು ಎಲ್ಲ ದರಗಳಿಗೂ ಕೂಡ MRPಯನ್ನು ಮಾಡಿದ್ದೀರಾ. ಹಾಗೆ ರೈತರು ಬೆಳೆದಂತಹ ಬೆಳೆಗಳಿಗೂ ಕೂಡ ದರವನ್ನು ಯಾಕೆ ನಿಗದಿಪಡಿಸೋದಿಲ್ಲ ತಾವುಗಳು ಅಲ್ವಾ? ರೈತ ಬೆಳೆದಂತಹ ಕಬ್ಬಿಗೆ ನಿಮಗೆ ಬೆಲೆಯನ್ನು ನಿಗದಿಪಡಿಸೋದಕ್ಕಾಗೋದಿಲ್ಲ. ಆದರೆ ಅದೇ ಕಬ್ಬಿಗೆ ಫರ್ಟಿಲೈಸರ್ ಗೊಬ್ಬರವನ್ನು ತರ್ತಾನಲ್ಲ, ಅದನ್ನೇನಾದರೂ ಸಾಲ ಕೊಡ್ತೀರಾ? ಇಲ್ಲ ಹಗಲು ರಾತ್ರಿ ಅವನು ಆ ಕಬ್ಬಿಗೆ ನೀರು ಕಟ್ಟೋದಕ್ಕೆ ನೀವೇನಾದರೂ ಸಮಯ ನಿಗದಿಪಡಿಸಿ ಹಗಲೊತ್ತಿನಲ್ಲಿ ಕೆಲಸ ಮಾಡಿಕೊಳ್ಳಿ ಅಂತ ಕರೆಂಟ್ ಕೊಡ್ತೀರಾ? ಹೊತ್ತಿಲ್ದ ಹೊತ್ತಿನಲ್ಲಿ ರೈತರುಗಳಿಗೆ ಕರೆಂಟ್ ಕೊಡ್ತೀರಲ್ಲ, ರಾತ್ರಿ 12 ಗಂಟೆ ಬೆಳಗಿನ ಜಾವ 2 ಗಂಟೆನಲ್ಲಿ ಅವ್ರು ಹೇಗೆ ಹೋಗಿ ನೀರು ಕಟ್ಟಬೇಕು? ಇವತ್ತು ಇರುವಂಥ ಅರಣ್ಯ ಎಲ್ಲ ನಾಶ ಮಾಡಿ ಕಾಡಿನ ಪ್ರಾಣಿಗಳೆಲ್ಲ ನಾಡುಗಳಿಗೆ ಬಂದಿದೆ. ಇವತ್ತು ಮನುಷ್ಯನಿಗೆ ಜೀವದ ಮೇಲೆ ಭಯವನ್ನು ಬಿಟ್ಟು ಹೋಗಿ ಬೆಳೆಯನ್ನು ಬೆಳೀತಾನೆ. ನಿಮಗೆ ಆರಾಮಾಗಿ ಇವತ್ತೇನಾದರೂ ನಗರ ಪ್ರದೇಶದಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಬೆಳೆದು ಕೊಡ್ತಾ ಇದ್ದಾನೆ ಅಂದರೆ ಅದು ರೈತ ಬೆಳೆದು ಕೊಟ್ಟಂತಹ ಅನ್ನವನ್ನು ತಿಂದು ಬದುಕ್ತಾ ಇದ್ದೀರೋ ವಿನಃ ನಿಮ್ಮ ತಂತ್ರಜ್ಞಾನ ಮತ್ತು ಹಣವನ್ನು ತಿಂದೇನು ಬದುಕ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ರೈತರುಗಳ ಸಮಸ್ಯೆಯನ್ನು ಬಗೆಹರಿಸಬೇಕು. ಅದರಲ್ಲೂ ಮುಖ್ಯವಾಗಿ ಕಬ್ಬು ಬೆಳೆಗಾರರದ್ದು ಏನು ಸಮಸ್ಯೆ ಇವತ್ತು ಅವರು ಧ್ವನಿಯನ್ನು ಎತ್ತಿದ್ದಾರೆ, ಆ ಒಂದು ಧ್ವನಿಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ಸಂಘಗಳು ಮತ್ತು ರೈತರು ಮತ್ತು ನಗರ ಪ್ರದೇಶದಲ್ಲಿ ಏನು ತಾವು ಕೂತ್ಕೊಂಡು ಐಷಾರಾಮಿ ಜೀವನಗಳನ್ನ ಮಾಡ್ಕೊಳ್ತಾ ಇದ್ದೀರಾ, ನೀವುಗಳು ಕೂಡ ಫಸ್ಟು ಧ್ವನಿಯನ್ನು ಎತ್ತಬೇಕಾಗತ್ತೆ ರೈತರ ಪರವಾಗಿ. ಅವರು ಬೆಳೆದಂತಹ ಬೆಳೆಯ
ಅನ್ನವನ್ನು ತಿಂದು ನೀವು ಬದುಕ್ತಾ ಇದ್ದೀರೋ ವಿನಃ ನಿಮ್ಮ ITBTಗಳು ಯಾವುದೂ ಕೂಡ ಇಲ್ಲಿ ಅನ್ನವನ್ನು ಬೆಳೆದು ಕೊಡೋದಿಲ್ಲ. ಇವತ್ತು ರೈತ ಕಷ್ಟಪಟ್ಟರೆ ಮಾತ್ರ ನೀವು ಬದುಕೋದಕ್ಕೆ ಸಾಧ್ಯತೆಗಳಿರೋದು. ತಾವುಗಳೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ರೈತರುಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ದರವನ್ನು ನಿಗದಿಪಡಿಸಿ ರೈತರು ಕೂಡ ಸಂತೃಪ್ತಿಯಾಗಿರಬೇಕು ಮತ್ತು ಎಲ್ಲರೂ ಕೂಡ ಸಂತೃಪ್ತಿಯಾಗಿರಬೇಕು. ಆ ಒಂದು ದರವನ್ನು ನಿಗದಿಪಡಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ. ಧನ್ಯವಾದ.